ನವರಾತ್ರಿಯ 3ನೇ ದಿನ ಪಾರ್ವತಿಯ ಸ್ವರೂಪ ಚಂದ್ರಘಂಟ. ಪಾರ್ವತಿ ದೇವಿಯು ಶಿವನನ್ನ ಪಡೆಯಲು ಕಠಿಣ ತಪಸ್ಸನ್ನ ಮಾಡ್ತಾಳೆ. ಶಿವನು ಅವಳನ್ನ ಮದುವೆಯಾಗಲು ಒಪ್ಪಿದಾಗ ಕೈಲಾಸದಿಂದ ಗಣಗಳೊಂದಿಗೆ ಆಗಮಿಸಿದ ಶಿವನ ಭಯಂಕರ ರೂಪವನ್ನು ನೋಡಿ ಪಾರ್ವತಿ ತಾಯಿ ಮೂರ್ಛೆ ಹೋಗ್ತಾಳೆ. ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ಸುಂದರ ರಾಜಕುಮಾರನ ರೂಪವನ್ನ ತಾಳ್ಬೇಕು ಅಂತ ವಿನಂತಿಸ್ಕೋತಾಳೆ. ಶಿವನು ಆ ರೂಪ ತಾಳಿದ ನಂತರ ಅವರಿಬ್ಬರ ವಿವಾಹ ಆಗುತ್ತೆ. ಅವಳ ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನು ಕೂತಿರ್ತಾನೆ. ಇದನ್ನ ನೋಡಿ ಅವಳಿಗೆ ಚಂದ್ರಘಂಟ ಅಂತ ಹೆಸರು ಬರುತ್ತೆ. ಚಂದ್ರಘಂಟನ ಪೂಜೆಯು ಭಕ್ತರಿಗೆ ಶೌರ್ಯ, ಧೈರ್ಯ ಮತ್ತು ಬಲವನ್ನ ನೀಡುತ್ತೆ ಅಂತ ನಂಬಲಾಗಿದೆ. ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ.